ರಾಜ್ಯದ ಅತಿ ದೊಡ್ಡ ಬಲಿಷ್ಠವಾದ ಸಹಕಾರ ಸಂಸ್ಥೆ ಸರ್ ಇದು. ಕೊನೆಗೂ ಜಾರಕಿಹೊಳಿ ತೆಕ್ಕೆಗೆ ಬಂತು. ಈಗ ನಾ ಹೇಳಿಲ್ಲ ನಿಮ್ಗೆ, ಜೂನ್ ಅಂದ್ರೆ 4 ತಿಂಗಳಿಂದ ಸತತವಾಗಿ ಪ್ರಯತ್ನ ಮಾಡಿ ಎಲ್ಲ ತಾಲೂಕಿಗೆ ಹೋಗಿ ಎಲ್ಲ PKP ಸೊಸೈಟಿ ಎಲ್ಲ ಸದಸ್ಯರನ್ನ ಅಧ್ಯಕ್ಷನ ಸೆಕ್ರೆಟರಿಗಳನ್ನೆಲ್ಲ ಕರೆದು ಮೀಟಿಂಗ್ ಮಾಡ್ಕೊತ ಬಂದಿದ್ವಿ. ಅಂದ್ರೆ ಜೂನ್ ಸ್ಟಾರ್ಟ್ ಮಾಡಿ ಹೆಚ್ಚು ಕಮ್ಮಿ ಲಾಸ್ಟ್ ನಿಪ್ಪಾಣಿ ತನಕ ಮಾಡಿದವ್ರೆ. ಸೊ ನಾವು ಹೇಳ್ತಿಲ್ಲ ರೀ, ಗ್ರೌಂಡ್ ವರ್ಕ್ ನಮಗೆ ಗೊತ್ತೈತಿ, ಹೊರಗಿನಾಗ ಗೊತ್ತೈತಿ. ನಾವು ಹೇಳ್ತಿದ್ದೆವು ನಮ್ಮ 12 ಸೀಟ್ ನಾವು ಗೆಲ್ಕೋತೀವಿ, ಬಹುಮತ ಮಾಡ್ತಂದಾಗ ಎಲ್ಲರೂ ಬೇರೆ ಬೇರೆ ಹೆಂಗೆ ಗೆಲ್ತಾರಂತರು. ಆದರೂ ಜನ ಆಶೀರ್ವಾದ ಮಾಡಿದ್ರು. ಮತ್ತು ಜಿಲ್ಲೆ ಎಲ್ಲ ಲೀಡ್ರುಗಳು, ನಮ್ಮ ಕಡೆ ಇದ್ದಂಥ ಲೀಡ್ರುಗಳು ಎಲ್ಲರೂ ಸಹಕಾರ ಕೊಟ್ಟರು. ಅವರೆಲ್ಲ ಜಿಲ್ಲೆ ಎಲ್ಲ ಪ್ರಮುಖ ಲೀಡ್ರುಗಳು, ನಮ್ಮ ಕಾರ್ಯಕರ್ತರು ಮತ್ತೆಲ್ಲ PKPS ಸದಸ್ಯರು, ಆಮ್ಯಾಗ ಅವರ ಅಧ್ಯಕ್ಷರು, ಸೆಕ್ರೆಟರಿ ಇವರೆಲ್ಲರ ಆಶೀರ್ವಾದದಿಂದ ಇವತ್ತು ನಾವು 9 ಅಂದ್ರೆ ಅನ್ನಪೋಸ್ ಆಗಿ ಇವತ್ತು ಅಂದರೆ ಅನ್ನಪೋಸ್ ಆದವ್ರೆ. ಇನ್ನು ಅಂದರೆ 7ಕ್ಕೂ ಚುನಾವಣೆ ನಡೆದೈತ್ರಿ. 7 ಚುನಾವಣೆ ನಡೆದೊಳಗೂ ಹೆಚ್ಚಿನ ಸೀಟ್ ನಾವು ಗೆಲ್ಲಕ್ಕೆಲ್ಲ ಪ್ರಯತ್ನ ಮಾಡ್ತೀವಿ, ಬಹುಮತ ಮಾಡ್ಕೋತೀವಿ. ಅಧ್ಯಕ್ಷ ಉಪಾಧ್ಯಕ್ಷ ಅಪೇಕ್ಷವಾಗಿ ನಮ್ಮ ಕಡೆ ಅವ್ರನ್ನ ಮಾಡ್ಕೊಂಡು ಮುಂದಿನ 5 ವರ್ಷ, ಯಾಕಂದ್ರೆ ನಾವು ಉಸ್ತುವಾರಿ ಸಚಿವರಂದ್ರೆ ನೇತೃತ್ವಗೆಲ್ಲ ಮಾಡತ್ತಿದ್ದು, ಮತ್ತೆಲ್ಲ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಇರ್ಬೋದು, ಪ್ರಭಾಕರ್ ಕೋರೆ ಸಾವ್ಕಾರ್ ಇರ್ಬೋದು, ಎಲ್ಲರೂ ರಮೇಶ್ ಜಾರಕಿಹೊಳಿ, ಅಣ್ಣಾಸಾಹೇಬ್ ಜೊಲ್ಲೆ ಇಲ್ಲ. ನಮ್ದೆಲ್ಲ ಕನಸು ಏನೈತೆ ಅಂದ್ರೆ ರೀ, ಸೊ ಮುಂದಿನ 5 ವರ್ಷಗಳು ಬ್ಯಾಂಕನ್ನು, ಯಾಕಂದ್ರೆ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರಿಗೂ ಬ್ಯಾಂಕಿಂಗ್ ಸಿಸ್ಟಮು ಅನುಭವ ಐತಿ, ಮಾಂತೇಶ್ ದೊಡ್ಡಗೌಡ ಅಂತ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಅದಾರು, ಎಲ್ಲರೂ ಕೂಡಿ ಒಟ್ಟು ಬ್ಯಾಂಕನ್ನಂದ್ರೆ ಇದೇನು 6,500 ಕೋಟಿಗೆ ಬಂದು ನಿಂತೈತಲ್ಲ ರೀ, ಇದನ್ನೂ ಭಾಳ ಎತ್ತರ ಮಟ್ಟಕ್ಕೆ ಬೆಳಿಬೇಕು. ಆಮೇಲೆ ಎಷ್ಟು ನಮ್ಮ ಡಿಪಾಸಿಟ್ ಹೆಚ್ಚಾಗ್ತೈತಿಲ್ಲ ಮತ್ತು ಅಷ್ಟು ನಾವು ರೈತರಿಗೆ ಸಾಲ ಕೊಡ್ಬೋದು ಇರ್ಬೋದು, ಅಥವಾ ಬೇರೆ ಬೇರೆ ಹೌಸಿಂಗ್ ಸ್ಕೀಮ್ ಇರ್ಬೋದು, ವೆಹಿಕಲ್ ಲೋನ್ ಇರ್ಬೋದು. ಒಟ್ಟು ಇದ್ರ ಮುಖಾಂತರ ಎಲ್ಲ ಎಕ್ಸ್ಪಾನ್ಷನ್ ಮಾಡಿ ಆಮೇಲೆ ಮುಂದಿನ ಸಲ ಈಗ ಮೊನ್ನೆ ಅಪ್ಪಸಪ್ಪ ಕುಲಗೌಡ ನೇತೃತ್ವ ಅಂದ್ರೆ ಒಂದು ಮೊದಲಿನಕ್ಕಿಂತ 4 ಕೋಟಿ ಲಾಭ ಜಾಸ್ತಿ ಮಾಡಿದ್ವು. ಮುಂದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಲಾಭ ಮಾಡಿ ಈ ಕರ್ನಾಟಕದ ಅಗದಿ ಹೈಯೆಸ್ಟ್ ಲಾಭ ಇರೋ ಬ್ಯಾಂಕ್ ಮಂಗಳೂರು DCC ಬ್ಯಾಂಕ್ ಐತಿ. ನಾವು ಅಂದ್ರೆ ಇವತ್ತಿಗೆ ಆಗೋದಿಲ್ಲ, ಸ್ವಲ್ಪ ಟೈಮ್ ಸಿಕ್ಕಾಗ ನಾವು ಅಲ್ಲಿಗೆ ಹೋಗ್ತೀವಿ. ಎಲ್ಲರೂ ನಮಗೆ ಆಶೀರ್ವಾದ ಮಾಡಿದರು. ತಮ್ಮ ಮುಖಾಂತರ ಜಿಲ್ಲೆ ಎಲ್ಲ ಮುಖಂಡರಿಗೆ, ಸಹಕಾರಿ ಧುರೀಣಿಗಳಿಗೆ, ಎಲ್ಲ ಶಾಸಕರಿಗೆ, ಮಂತ್ರಿಗಳಿಗೆ ಎಲ್ಲರಿಗೂ ತಮ್ಮ ಅಂದ್ರೆ ಚಾನೆಲ್ ಮುಖಾಂತರ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ರೀ. ಸರ್, ಈಗ ನಾಮಿನೇಷನ್ ಮಾಡೋಕ್ಕಿಂತ ಟೈಮ್ನಲ್ಲಿ ಲಕ್ಷ್ಮಣ್ ಸವದಿ ಅವರು ಬಂದಾಗ ಈಗ ನೀವು ಕ್ಲಿಯರ್ ಮೆಜಾರಿಟಿ ಅಂತ ಆದರೆ ಲಕ್ಷ್ಮಣ್ ಸವದಿ ಅವ್ರು ಮಾತಂದಿರು, ಈಗ ನಾವು ಸಚ್ ಹೆಚ್ಚಿದ್ದೀವಿ, ಅದು ಎಲ್ಲೇ ಆಗುತ್ತೆ ಹೋಗುತ್ತೆ ಅಂದ್ರೆ ನಾವು ಇಬ್ಬರು ಇದೀವಿ, 4 ಜನ 6 ಜನ 11 ಜನ 13 ಜನ ಅಂದಿದ್ರು. ಈಗ ನೀವಂತೂ ಕ್ಲಿಯರ್ ಮೆಜಾರಿಟಿ ಇಲ್ಲ, ಲಕ್ಷ್ಮಣ್ ಸವದಿ ಅವ್ರಿಗೆ ಏನು ಹೇಳಕ್ಕೆ ಅಲ್ಲ, ನಮ್ಗೆ ಇಲ್ಲ ಲಕ್ಷ್ಮಣ್ ಸವದಿ. ಈಗ ನೋಡ್ರಿ, ನಾವೆಲ್ಲರೂ ಇಲೆಕ್ಷನ್ ಇದ್ದಾಗ ನಾವೆಲ್ಲ ವೈರಿಗಳ ಥರ ಎಲೆಕ್ಷನ್ ಮಾಡ್ತೇವೆ. ವೈಯಕ್ತಿಕವಾಗಿ ಲಕ್ಷ್ಮಣ್ ಸವದಿ ಆಯಿತು, ನಮಗಾಯ್ತು, ಯಾರಿಗೂ ಎದುರಿಗೆ ಬಂದಾಗ ನಾವೆಲ್ಲ ಮಾತಾಡ್ತಿತ್ತು, ಕೇಳ್ತಿತ್ತು. ಅವ್ರಿಗೇನು ಹೇಳೋ ಪ್ರಶ್ನೆ ಇಲ್ಲ. ಅವ್ರು ನೋಡ್ರಿ, ಅವರು ಎಲ್ಲ ಸಹಕಾರ ಬಗ್ಗೆ ಸಾಕಷ್ಟು ಅನುಭವ ಐತಿ. ಮುಂದೆ ಎಲ್ಲರೂ ಕೂಡ್ರಿ ಮತ್ತು ಬ್ಯಾಂಕ್ ಚಲೋ ನಡ್ಸ್ಕೊಂಡು ಹೋಗ್ಬೇಕಲ್ಲ ರೀ. ಈಗ ಅಕ್ಟೋಬರ್ 19 ಆದ್ಮೇಲೆ ಮುಂದೆ ನಾವು ಜಗಳ ಗೊತ್ತಕೊಂಡಕ್ಕಾಗೋಲ್ಲ. ಅವರು ಅಂದ್ರೆ ಕೆಲವೊಂದು ಹೆಂಗೆ ತಮಾಷೆ ಒಳಗೆ ಏನಾರು ಹೇಳ್ತಾರೋ, ಅದಕ್ಕೆ ಅವನೇನು ಸೀರಿಯಸ್ ತೊಗೊಳಂಗಿಲ್ಲ. ನಾವೆಲ್ಲರೂ ಕೂಡಿ ಮುಂದಿನ ದಿನಮಾನದಾಗ DCC ಬ್ಯಾಂಕ್ ಎತ್ತರ ಮಟ್ಟಕ್ಕೆ ಬೆಳಿಬೇಕು. ಕೆಲವೊಮ್ಮೆ ನಾ ಇಲ್ಲದ ಬ್ಯಾಂಕ್ ನಡೆದಿಲ್ಲ ಅನ್ನತ್ತಾರಲ್ಲ, ಅಂಥವ್ರಿಗೆ ಅವ್ರು ಇಲ್ಲ ಅಂದರೂ ಬ್ಯಾಂಕ್ ಚಲೋ ನಡೀತೈತೆ ಅನ್ನೋ ಸಂದೇಶನ ಜಿಲ್ಲೆ ಜನತೆಗೆ, ರೈತರಿಗೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮತ್ತು ಇದು ನಮಗೆಲ್ಲರೂ ಭಾಳ ಜನ ಮುಂದೆ ಬಂದು ಸಪೋರ್ಟ್ ಮಾಡಿದಾರು, ಕೆಲವೊಂದು ಜನ ಹಿಂದೆ ಸಪೋರ್ಟ್ ಮಾಡಿದಾರು. ಅದಕ್ಕೆ ಅವನ್ನೆಲ್ಲ ತಮ್ಮ ಮುಖಾಂತರ ಧನ್ಯವಾದ ಹೇಳಿ ಮುಂದೆ ಭಾಳ ಪ್ರಾಮಾಣಿಕವಾಗಿ ಬ್ಯಾಂಕನ್ನ ಎತ್ತರ ಮಟ್ಟಿಗೆ ಬೆಳೆಸಿ ಬ್ಯಾಂಕ್ದಾಗ ಒಂದು ಸಣ್ಣ ಅವ್ಯವಹಾರ ಆಗದಂಗೆ ನೋಡ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮೆಲ್ಲ ಹಿರಿಯರ ಮೇಲೆ ಇರ್ತೈತಿ, ಮಾಡ್ಕೊಂಡು ಹೋಗ್ತದೆ. ಈ ನಿಪ್ಪಾಣಿಯಲ್ಲಿ ಸತೀಶ್ ಜಾರಕಿಹೊಳಿ ಫಾಲೋವರ್ಸ್ ಭಾಳ ಜನ ಇದ್ದಾರೆ. ಉತ್ತಮ್ ಪಾಟೀಲ್ ಅವ್ರು ಏನು ಹೇಳ್ತಿದ್ದಾರೆ, ಇಲ್ಲ ಸತೀಶ್ ಜಾರಕಿಹೊಳಿ ಅವ್ರು ಹೇಳಿದಕ್ಕೆ ನಾನು ನಿಂತಿದ್ದೀನಿ ಅಂತ ಹೇಳ್ತಾರೆ. ಈಗ ಸತೀಶ್ ಜಾರಕಿಹೊಳಿ ಅವರೇ ಬಂದೀಗ ನೀವು ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ಬನ್ನಿ ಅಂತಿದ್ದೀರಿ. ನಿಪ್ಪಾಣಿ ಜನಕ್ಕೆ ಏನು ಇಲ್ಲ, ನಾವು ಅದರೀಗ ನಾನು ಉತ್ತಮ್ ಪಾಟೀಲ್ ಅವರು ನಮ್ಮ ಸ್ನೇಹಿತರನ್ನ ಅಂದ್ರೆ ಅವರೇನು ನಮ್ಮ ವೈರಿ ಅಲ್ಲ, ಅಂದ್ರೆ ಅವರು ನಮ್ಮವರ ಎಲ್ಲ ಜೊಲ್ಲೆಯವರು ನಮ್ಮವ್ರು. ಉತ್ತಮ್ ಪಾಟೀಲ್ ನಾವು ಭಾಳ ವಿನಂತಿ ಮಾಡ್ಕೊಂಡೆ, ಬೇಡ, ಸೊ ಈ ಚುನಾವಣೆ ತಾವೆಲ್ಲರೂ ನಾವು ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ಬೆನ್ನಿಗೆ ನಿಂತಿದ್ದೀವಿ, ನೀವು ದಯಮಾಡಿ ಹಿಂದೆ ಸರೀರಿ ಅಂದ್ರೆ ಅವ್ರು ಎಷ್ಟು ಹೇಳಿದ್ರು ಕೇಳಿದಿಲ್ಲ ಅವ್ರಿಗೆ. ಅದಕ್ಕೆ ಅವರಿಗೆ ನಾನು ಏನು ಏನಂದ್ರೆ ಅವ್ರಿಗೆ, ನೀವು ಯಾಕಂದ್ರೆ ನಮ್ಮವ್ರ ನಮ್ಮ ಜೊತೆ ಇದ್ದವ್ರ ಖರೆ ಈಗ ಅನಿವಾರ್ಯ ಪರಿಸ್ಥಿತಿ ಬರ್ತೈತಿ, ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡಿ ಯುದ್ಧ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ, ನಿಲ್ಬೇಡ ಅಂದರೂ ಕೇಳಿದಿಲ್ಲ. ಮೋಸ್ಟ್ಲಿ ಅವ್ರು ಇಲೆಕ್ಷನ್ ನಿಂತಾರೆ. ಸತೀಶ್ ಜಾರಕಿಹೊಳಿ ಅವರು, ರಮೇಶ್ ಜಾರಕಿಹೊಳಿ, ನಾವು ನಮ್ಮೆಲ್ಲ ಬೆಂಬಲಿಗರೆ ಎಲ್ಲರೂ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ನಿಲ್ಲಿಸ್ತೀವಿ. ಅವ್ರನ್ನ ಗೆಲ್ಸ್ಕೊಂಡು ಬರೋಂಥ ಎಲ್ಲ ಜವಾಬ್ದಾರಿ ಇರುತ್ತೆ. ಅವ್ರು 100ಕ್ಕೆ 100 100% ಅಣ್ಣಾಸಾಹೇಬ್ ಜೊಲ್ಲೆ ಗೆದ್ದು DCC ಬ್ಯಾಂಕ್ ಡೈರೆಕ್ಟರ್ ಆಗ್ತಾರೆ. ಉತ್ತಮವರ ನಿತ್ರ ಇಲ್ಲ, ಅವ್ರನ್ನ ಯಾರೋ ನಿಲ್ಲಿಸಿದ್ರ ಅಂತ ಇಲ್ಲ, ಅವರು ತಮ್ಮ ಪೊಲಿಟಿಕಲ್ ಬೇಸ್ ನೋಡೋ ಸಂಬಂಧ ಏನೋ ಮಾಡತ್ತಾರ. ಅವ್ರು ಅಂದ್ರೆ ನಾನೆಲ್ಲ ಬಿಟ್ಟರೆ ಎಲ್ಲರೂ ಹೋಗ್ತಾರೆ, ಅವ್ರು ತಪ್ಪು ಕಲ್ಪನೆ. ಯಾಕಂದ್ರೆ ಒಂದು ಇಲೆಕ್ಷನಲ್ಲಿ ಯಾರು ಹೋಗೋದಿಲ್ಲ ರೀ. ಯಾಕಂದ್ರೆ ಮುಂದೆ MLA ಎಲೆಕ್ಷನು ಯಾವ ಇಶ್ಯೂ ಮ್ಯಾಗ ಎಲೆಕ್ಷನ್ ಅದು ಮುಂದೆ ಇನ್ನೂ ದೂರ ಐತಿರಿ. ಈಗ ಅವ್ರ ತಲೆಯಾಗ ಬಂದಿರ್ಬೇಕು, ನಾನು ನಿಲ್ದಿಲ್ಲ, ನಮ್ಮ ಮಂದಿಲ್ಲ ಕೈ ಬಿಟ್ಟು ಹೋಗ್ತಾರೆ. ಹಂಗೆ ಯಾರು ಬಿಟ್ಟು ಹೋಗಲ್ಲ, ಅವ್ರ ಜೋಡಿ ಇರ್ತಾರೋ. ಲೋಕಲ್ ಪೊಲಿಟಿಕಲ್ ಪ್ರೆಷರ್ ಇರಬೇಕು ಅವ್ರಿಗೂ ರೀ, ನಿಲ್ಲ ಅಂಥೇಳಿ. ಅದಕ್ಕೆ ನಾವು ಎಲ್ಲ ಭಾಳ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದು, ನಿಪ್ಪಾಣಿ ಚುನಾವಣೆ ಆಗಬಾರ್ದು ನಮ್ಮೆಲ್ಲ ಆಸೆ ಇತ್ತು. ಈಗ ಅನಿವಾರ್ಯವಾಗಿ ಆಗತೈತಿ.
ನಾವು ಇವತ್ತು ತಾವು ಯಾಕಂದ್ರೆ ಮಂದಿ ತೆಲಾಗಿತ್ತು ಸತೀಶ್ ಅವ್ರು ಇನ್ನೂ ಹೇಳಿ ಉಸ್ತುವಾರಿ ಸಚಿವರು ಬಂದು ಎಲ್ಲ 75 ಜನ ಡೆಲಿಗೇಟ್ರಿಗೆ ಹೇರವ್ರು ನಾವೆಲ್ಲ ಅವ್ರ ಜೊತೆಗೆ ನಿಂತಿದ್ವಿ. ನೀವು ಗಟ್ಟಿಯಾಗಿ ನಿಲ್ಲ ಅಂದ್ರೆ ಇವತ್ತು ಇಶ್ಯೂ ಮುಗಿದು ಹೋಗೈತ್ರಿ. ಅನ್ನಸಬ್ ಜೊಲ್ಲೆ ಅವ್ರಿಗೆ ಗೆದ್ದು DC ಬ್ಯಾಂಕ್ ಡೈರೆಕ್ಟ್ ಆಗ್ತಾರೆ. ಈ ಬೆಂಬಲ ನಿಮ್ಮ ಕೈಯಾಗ ಬಂದ್ಕೊಳ್ಳೆ ಸಿಕ್ಕಾಬಿಟ್ಟೆ ಲಾಭದಾಗ ಐತೆ ಸರ್. ಹೌದು, DCC ಬ್ಯಾಂಕ್ ನಿಮ್ಮ ಕೈಯಾಗ ಬರಬಾರ್ದು ಹಾಳಾಕೈತಿ ಅಂತ ಹೇಳೋರಿಗೆ ಏನು ಹೇಳ್ತೀರಿ? ಅಲ್ಲ ಡೆಫಿನೆಟ್ ಆಗಿ ನೋಡ್ರಿ, ಮೊದಲು 68 ಲಕ್ಷ ಲಾಭ ಇದ್ದಂಥ ಅಂದ್ರೆ ಬೆಳಗಾವಿ ಮಿಲ್ಕ್ ಯೂನಿಯನ್ಗೆ ಒಂದೇ ವರ್ಷ 13 ಕೋಟಿ 20 ಲಕ್ಷ ಲಾಭ ಮಾಡಿದವ್ರೆ. ಇದನ್ನು DCC ಹಂಗೆ ಮಾಡ್ತೀವಿ ನಾವು. ಭಾಳ ಎಲ್ಲಿ ಉಳಿತಾಯ ಮಾಡ್ತಲ್ಲ ರೀ, ಅದಕ್ಕೆ ಏನಿಲ್ಲ ರೀ, ಒಂದ್ಸಲ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ನಾವೆಲ್ಲರೂ ಪ್ರೆಸ್ ಮಾಡ್ತೀವಿ. ಅಂದ್ರೆ ಏನೇನು ಈಗ ನಾವು ಮಾಡತ್ತು ಮೊದಲು ಏನು ಮಾಡಿದ್ರೆ ಅಂತೇಳಿ. ಈಗ ಸುಮ್ಮನೆ ಮಾಡೋದ್ರೆ ಮತ್ತು ಸುಮ್ಮನೆ ಗ್ರಾಹಕರ ಮೇಲೆ ಮತದಾರ ಮೇಲೆ ಸುಮ್ಮನೆ ಪರಿಣಾಮ ಬೀರಬಾರ್ದಂತೆ ಬಿಟ್ಟಿದ್ದು. ಆದರೂ ಒಂದ್ಸಲ ಮಾಡ್ತೀವಿ ನಾವೇನಿಲ್ಲ ರೀ. ಅವ್ರು ಈ ಕಡೆ ಬಂದರೆ ಬ್ಯಾಂಕ್ ನಡೆದಿಲ್ಲ ಅಂತಾರಲ್ಲ, ಅವ್ರಿಗೆ ಚಲೋ ನಡೆಸಿ ತೋರಿಸ್ತೀವಿ, ಭಾಳ ಪ್ರಾಮಾಣಿಕವಾಗಿ ನಡೆಸ್ತೀವಿ. ಮತ್ತು ನಮಗೆಲ್ಲ ಗೊತ್ತೈತಿ, ಯಾಕಂದ್ರೆ ಈ DCC ಬ್ಯಾಂಕ್ ಒಳ್ಳೇದು ಮಾಡ್ರಿ ಏನಾಗ್ತೈತಿ, ಕೆಟ್ಟದ್ದು ಮಾಡ್ರಿ ಏನಾಗ್ತೈತಿ, ನಮ್ಗೆ ರಾಜಕೀಯ ಅರಿವು ಐತಿ, ಅದನ್ನ ಗಮನದಲ್ಲಿಟ್ಟು ಒಳ್ಳೇದೇ ಮಾಡ್ತಾರೆ. ನಾನು ಅಧ್ಯಕ್ಷದಿಂದ ಹೊರಗಡೆ ಹೋದ್ಮೇಲೆ ಬಹಳಷ್ಟು ಜನ ಲೋನ್ ತಗೊಂಡ್ರು. ಈಗ ನೀವು ನೋಡ್ತಾ ಇದ್ರಿ ಯಾರ್ಯಾರಿಗೆ ಎಷ್ಟು ಲೋನ್ ಕೊಟ್ಟಿದ್ದಾರೆ. ನಾ ಯಾವುದು ಕೂಡ ಒಂದು ಆ ಥರನ ಸೆಕ್ಯೂರಿಟಿ ಆಗಿ ನಿಂತ್ಕೊಂಡಿದ್ದೆ DCC ಬ್ಯಾಂಕಿಗೆ. ಆದ್ರೆ ಈಗ ತಾವು ನೋಡ್ತಾ ಇದ್ರಿ ಒಂದಿಷ್ಟು ಜನ ಸೆಕ್ಯೂರಿಟಿ ಆಗಿ. ಈಗ ಅವ್ರು ಇದ್ದಾಗನು ಎಲ್ಲ ಶುಗರ್ ಫ್ಯಾಕ್ಟ್ರಿ ಲೋನ್ ಕೊಟ್ಟಾರ್ರಿ. ಅವ್ರು ಇದ್ದಾಗ 1700 ಕೋಟಿ ಲೋನ್ ಕೊಟ್ರವ್ರು. ಅವ್ರು ಇದ್ದಾಗ ಅಂದ್ರೆ ಕೊಡಬೇಕಾಗ್ತೈತಿ. ನಾವು ರೈತರಿಗೆ ನೀವು ಏನು ಡಿಪಾಸಿಟ್ ಇಟ್ಕೋತಿರಲ್ಲ ರೀ, ಅವ್ರಿಗೆ ವಾಪಸ್ ಮತ್ತೆ 8% ಮೇಲೆ ನೀವು ಬಡ್ಡಿ ಕೊಡ್ಬೇಕು. ಆಮೇಲೆ ಅದು ನಾವು ಶುಗರ್ ಫ್ಯಾಕ್ಟ್ರಿಗೂ ಬೇರೆ ಕಮರ್ಷಿಯಲ್ ಲೋನ್ ಕೊಟ್ಟರೆ 12.5% ಬಡ್ಡಿ ಬರ್ತೈತ್ರಿ. ಮತ್ತು ನೀವು ಅದನ್ನು ಹೋಗಿ ಅಪೆಕ್ಸ್ ಬ್ಯಾಂಕ್ದಾಗ ಇಟ್ಟರೆ ಅಂದ್ರೆ 6.5% ಬರ್ತೈತೆ. ನೀವು 6.5% ಅಲ್ಲಿ ಹೋಗಿ ಇಟ್ಟು 1.5 ಕೈಲಿಂದ ಹಾಕಿ ಕೊಡೋಕ್ಕಾಗಲ್ಲ. ಲೋನ್ಗಳು ಕೊಡಬೇಕಾದ್ರೆ ಅದರ ಕರೆಕ್ಟಾಗಿ ಸೆಕ್ಯೂರಿಟಿ ಇಟ್ಕೊಂಡು ಮಾಡ್ಕೊಂಡು ಎಲ್ಲ ಮಾಡಬೇಕಾದ್ರೆ ಅವರೆಲ್ಲ ಈಗ ಭಾಳ ಆದ್ರೆ ಒಂದೀಗ ನಮ್ಮ ಈ ಆಡಳಿತ ಬಂದ ನಂತರ 300-400 ಕೋಟಿ ಶುಗರ್ ಫ್ಯಾಕ್ಟ್ರಿಗೆಲ್ಲ ಸೇರಿ ನಾವು ಲೋನ್ ಕೊಟ್ಟಿದ್ದೀವಿ. ಅವರು ಕೊಟ್ಟಿದ್ದಾರೆ, ನಾವು ಕೊಡಬೇಕಾಗ್ತೈತಿ. ಡಿಪಾಸಿಟ್ ಇಟ್ಕೊಂಡು ದುಡಿಸ್ಬೇಕಾಗ್ತೈತೆ. ಇವತ್ತು ₹1 ಇದ್ದದ್ದು ನಾನು ಮತ್ತೆ ₹2 ಮಾಡಬೇಕಾಗ್ತೈತಿ. ಆದರೆ ಶುಗರ್ ಫ್ಯಾಕ್ಟ್ರಿ ಕಮರ್ಷಿಯಲ್ ಹೊರಗೆ ಕೊಡೋದು ಬಡ್ಡಿ ಜಾಸ್ತಿ ಇರೋದನ್ನ ಕೊಡಲೇಬೇಕಾಗ್ತೈತಿ ರೀ. ಯಾಕಂದ್ರೆ ನ್ಯಾಷನಲೈಸ್ ಬ್ಯಾಂಕ್ದವ್ರು ಕಡಿಮೆ ಬಡ್ಡಿ ಇರ್ತೈತಿ. ಆಮ್ಯಾಗ ಅವ್ರು ಹೇಳ್ತಾರೋ ಅವರು ಸಾಕಷ್ಟು ಲೋನ್ ತೊಗೊಂಡಾರೋ ಎಲ್ಲರೂ ತೊಗೊಂಡಾರೋ ಅವನ್ನೆಲ್ಲ ಚರ್ಚೆ ಮಾಡೋದು ಬ್ಯಾಟ್ ಈಗ ರೀ. ರಮೇಶ್ ಬಾಲಚಂದ್ರ ಜಾರಕಿಹೊಳಿ ಸುಮಾರು 4 ತಿಂಗಳಿಂದಕ್ಕೆಲ್ಲ ಬಹಳಷ್ಟು ಈ ವಿಚಾರದಲ್ಲಿ ಡಬಲ್ ಶೂಟರ್ ಆಗಿ ಕೆಲಸ ಮಾಡಿದ್ರು. ಎಲ್ಲರನ್ನು ಕೂಡಿಸ್ಬೇಕು, ಬಹಳಷ್ಟು ಅನ್ಅಪೋಸ್ ಮಾಡಬೇಕು, ಎಲ್ಲವೂ ಕೂಡ ಅನ್ಅಪೋಸ್ ಮಾಡಬೇಕು ಅಂತ. ಆದರೂ ಕೂಡ ನಿಮಗೆ ಅದ ಬ್ಯಾಂಕ್ ಮುಂದೆ ಏನಾರ, ಯಾಕಂದ್ರೆ जोड़ने से ताकत बनता है, तोड़ने से नहीं आते हैं. ಅಂದ್ರೆ ಜೋಡಿಸೋದ್ರಿಂದ ಶಕ್ತಿ ಆಗ್ತದೆ, ಮುರಿದ್ರಿಂದ ಆಗೋದಿಲ್ಲ. ನನ್ನ ಇಚ್ಛೆ ಇತ್ತು ಎಲ್ಲರಿಗೂ ಒಂದು ಲೆವೆಲ್ಗೆ ತಂದು ಮಾಡಬೇಕಾಗ್ತದೆ. ಆದರೆ ಹುಕ್ಕೇರಿ ಇಲೆಕ್ಟ್ರಿಕ್ ಸೊಸೈಟಿ ಇಲೆಕ್ಷನ್ ಆದ ನಂತರ ಸಂಬಂಧಗಳು ಇಷ್ಟು ಕೆಟ್ಟವಲ್ಲ ರೀ, ಅದರ ಎಫೆಕ್ಟ್ ಬೇರೆ ಬೇರೆ ಕಡೆನೂ ಆದವು. ಅಂದ್ರೆ ಬೇರೆ ಬೇರೆ ಕ್ಷೇತ್ರ ಹೋಗೋದು, ಇಲ್ಲಾಂದ್ರೆ ಇನ್ನೂ ಸ್ಮೂತ್ ಹೋಗ್ತದೆ. ಇಲೆಕ್ಟ್ರಿಕ್ ಸೊಸೈಟಿ ಚುನಾವಣೆ ಆದ್ಮೇಲೆ ಭಾಷಣಗಳು, ಮಾತುಗಳು, ಇದೆಲ್ಲ ಶಬ್ದಗಳು ಬರೋದ್ರಿಂದ ಎಲ್ಲಿ ಸಮಾಧಾನ ಆಗ್ಬೇಕಂತಿದ್ವಲ್ಲ ಇದರಿಂದ ಅದಕ್ಕೂ ಇಫೆಕ್ಟ್ ಆಯ್ತದ ನನಗೆ ಅನಿಸ್ತೈತೆ ರೀ. ಅದಕ್ಕೆ ಅದು ಆಗಬಾರ್ದಾಗಿತ್ತು. ಮತ್ತು ಎಷ್ಟು ಅನ್ಅಪೋಸ್ ಮಾಡಕ್ಕೆ ಮಾಡಿದ್ವಿ ರೀ. ಇನ್ನು ಉಳಿದದಂತ ತಮ್ಮ ಮುಖಾಂತರ ಎಲ್ಲರೂ ಸಮಾಧಾನ ಚುನಾವಣೆ ಮಾಡೋನು. ಯಾರು ಆಶೀರ್ವಾದ ಮಾಡ್ತಾರೆ ಅವ್ರ ಆಶೀರ್ವಾದ ಪ್ರಕಾರ ಒಂದ್ ಕಡೆ ಹೇಳ್ತಿದೆ ಅಂದ್ರೆ ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ, ರಾಜಕಾರಣದ ಗಣಿತದಲ್ಲಿ 2+2 4 ಆಗೋದಿಲ್ಲ. ಅದನ್ನ ತಿರ್ಗಿ ನೋಡ್ರಿ, ರಾಜಕಾರಣದಾಗ ಯಾರೂ ಶತ್ರು ಇಲ್ಲ ಮಿತ್ರನೂ ಇಲ್ಲ. ಅಂದ್ರೆ ಎನಿ ಟೈಮ್ದಾಗ ಕೂಡ್ಬೋದು ಮಾಡ್ಬೋದು. ಆದ್ರೆ ಏನಾಗ್ತೈತೆ ರೀ, ರಾಜಕಾರಣದಾಗ ಒಂದು ಭಾಷಣ ಇದು ಒಂದು ಲಿಮಿಟ್ ಇರ್ತೈತೆ ರೀ ಮಾತಾಡೋಕೆ. ಆ ಲಿಮಿಟ್ ಕ್ರಾಸ್ ಮಾಡಿ ಹೋದ ನಂತರ ರೀ ಸಂಬಂಧಗಳು ಮುಂದೆ ಕೂಡ್ಬೇಕನ್ನೂ ಕೂಡೋಕ್ಕಾಗೋದಿಲ್ಲ. ಅಂದ್ರೆ ಸಂಬಂಧಗಳು ಅಷ್ಟು ಕೆಟ್ಟು ಬಿಡ್ತಾವಲ್ಲ, ಕೂಡೋದಿಲ್ಲ. ಒಂದು ಲಿಮಿಟ್ ಭಾಷೆ ಅಂತ 1-4 ಅವ್ರಿಗೆ ಬೈತಾರೆ, 1-4 ಇವ್ರು ಬೈತಾರೆ, ಇವ್ರು ರೂಟೀನ್ ಇರತ್ತಾವ ಎಲೆಕ್ಷನ್ದಾಗ. ಹಿಂಗೆ ಮಾತಾಡೋದ್ರೆ ಸಂಬಂಧಗಳು ಭಾಳ ಕೆಟ್ಟಗೋತಾವ್ರಿ. ಅದರ ಇಫೆಕ್ಟು DCC ಬ್ಯಾಂಕ್ ಮ್ಯಾಗ. ಉಮೇಶ್ ಕತ್ತಿ ಅವರು ಇದ್ದಾಗ ಈ ತರ ಲಿಮಿಟ್ಸ್ ಕ್ರಾಸ್ ಮಾಡ್ತಾ ಇರ್ಲಿಲ್ವಾ, ಅಥವಾ ಅವರೇನು ಬೌಂಡ್ರಿ ಹಾಕ್ತಿದ್ರ? ಇಲ್ಲ, ಅವರು ಎಲ್ಲ ಅವ್ರಿಗೆ ಭಾಳ ಅನುಭವ ಇತ್ತು. ಅನುಭವ ಅಂದ್ರೆ ಹಿರಿಯರಿದ್ರು, ಅನುಭವ ಇತ್ತು. ಅವರೊಂದು ಲಿಮಿಟ್ದಾಗ ಎಲ್ಲಾನು ಮಾಡ್ಕೊಂಡು ಹೋಗ್ತಿದ್ರು. ಹಂಗೆ ಹೋಗೋದು ಚಲೋ ರಾಜಕಾರಣದಾಗ. ಯಾಕಂದ್ರೆ ಎಲ್ಲನೂ ನೀವು ಜಿದ್ದಿಗೆ ಬಿದ್ದು ಮತ್ತು ಎಲ್ಲನೂ ನನಗೆ ಬೇಕಂದ್ರೆ ಸಿಗೋದಿಲ್ಲ. ಒಂದು 4 kg ಹಿಂದೆ ಸರಿಬೇಕು. ಅವರು ಸರದಾಟ ಮಾಡಿದಾಗ ಆಗ್ತಿರ್ತೈತ್ರಿ. ಸೊ ಆಗ್ಬಾರ್ದು ಆಗೈತಿ. ಈಗ ಬ್ಯಾಂಕ್ ಐತಿ, ದೇವ್ರ ಆಶೀರ್ವಾದ ನಮಗೆ ಜನ ನಮ್ಮ ಕೈಯಾಗ ಕೊಡ್ತಾ ಇದ್ದಾರೆ. ಒಳ್ಳೇದು ಮಾಡಿ ನಡ್ಸ್ಕೊಂಡು ಹೋಗ್ತಾರೆ. ಮತ್ತು ಹುಕ್ಕೇರಿ ಸರ್ ಈಗ ಆಪ್ತನ ಕೆಲಸ ರಾಜೇಂದ್ರ ಪಾಟೀಲ್ ಕೆಲಸ ಇಲ್ಲ, ಹುಕ್ಕೇರಿ ಡೆಫಿನೆಟ್ ಆಗಿ ನಾವು ಅವ್ರು ನಿಲ್ಸಿದ್ವು ಅಂದ್ಕೊಳ್ಳಿ ರೀ. ಸೊ ರಿಸಲ್ಟ್ ಏನಾಗ್ತೈತಿ ದೇವ್ರಿಗೆ ಗೊತ್ತು ಮತ್ತು ಮತದಾರ ಗೊತ್ತ. ನಾವು ನಮ್ಮ ರಾಜೇಂದ್ರ ಪಾಟೀಲ್ ಗೆಲ್ಸಕ್ಕೆ ಏನು ಮಾಡ್ಬೇಕು ಸತಾಯಿ ಮತ್ತೆ ಪ್ರಯತ್ನ ಮಾಡೇ ತಂತ್ರ ಮಾಡ್ತೀವಿ. ಗೆಲ್ತೋನು ವಿಶ್ವಾಸ ಐತಿ. ನೋಡೋಣ 19 ತಾರೀಕು 51 ನಂತರ ಒಂದು ಕಡೆ ಬಹಳಷ್ಟು ಜನ ಸಂಪರ್ಕದಲ್ಲಿ ಇದ್ದಾರೆ. ಈಗಾಗಲೇ 50 ರೀ, ವಿರೋಧಿ ವನದಲ್ಲಿ ಇರ್ತಕ್ಕಂಥ 51 ಮತದಾರ ಹುಕ್ಕೇರಿ ಹೇಳ್ತೀರಿ. ಇಲ್ಲ ನೋಡ್ರಿ, ಈಗ ಎಲ್ಲರೂ ಸಂಪರ್ಕ ಮಾಡೋರ. ನಾವು ಆ ಕಡೆ ಮಾಡಕ್ಕೆ ನೋಡ್ತೀವಿ, ಅವ್ರು ಈ ಕಡೆ ಮಾಡಕ್ಕೆ ನೋಡ್ತಾರೋ. ಅದು ರಾಜಕೀಯದ ಒಂದು ಪಾರ್ಟ್ ಅದ. ಪ್ರಯತ್ನ ಇರ್ತೈತಿ, ಎಲ್ಲ ಮಾಡ್ತೀವಿ. ನಾವೇನಲ್ಲ ರಾಜೇಂದ್ರ ಪಾಟೀಲ್ ಗೆಲ್ಲಿಸಿ, ಯಾಕಂದ್ರೆ ಭಾಳ ನೋಡ್ರಿ ಅಲ್ಲಿ ಒಂದು 20-26 ವರ್ಷದಿಂದ ಇಲೆಕ್ಷನ್ ಆಗಿರಕ್ಕಲ್ಲ. ಇಲೆಕ್ಷನ್ ಆಗತೈತಿ ಅಂದ್ರೆ ಮತದಾರರು ಖುಷಿ ಅದಾರು.
ಇಲ್ಲ ಆರಾಮಾಗಿರಿ ಮಾಡೋಣ ಎಲೆಕ್ಷನ್ ರೀ